ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾವಂತೂ ಸೂಪರಾಗಿ ಬಿಂದಾಸ್ ಆಗಿದ್ದೀವಿ. ಇವತ್ತು ಬಂದ್ಬಿಟ್ಟು ನನ್ನ ಆ್ಯನಿವರ್ಸರಿ. ಇವತ್ತಿಗೆ 13 ಕಂಪ್ಲೀಟ್ ಆಯಿತು, 14 ಆಗಿಬಿಟ್ಟಿದೆ. ಸೊ ಇಷ್ಟು ವರ್ಷ ಜರ್ನಿ ಹೆಂಗೋ ಇತ್ತು ಹೇಳೋಕ್ಕಾಗಲ್ಲ. ಚೆನ್ನಾಗಿತ್ತು, ಪರವಾಗಿಲ್ಲ. ಒಂದು ಎಕ್ಸ್ಪೀರಿಯೆನ್ಸ್. ತುಂಬಾ ಖುಷಿ ಆಯಿತು. ನಾವು ಅಂದ್ಕೊಂಡಿರಲಿಲ್ಲ ಸೆಲೆಬ್ರೇಟ್ ಮಾಡ್ತೀವಿ ಅಂತ. ತುಂಬಾ ಖುಷಿ ಆಯಿತು. ಸೊ ನಮ್ಮ ಅಕ್ಕ ಅವ್ರಿಗೆ ಗೊತ್ತಿಲ್ಲದಂಗೆ ಬಂದ್ಬಿಟ್ಟಿದ್ದಾರೆ ಪಾಪ. ಅವ್ರಿಗೆ ಗೊತ್ತಿಲ್ಲ ಆ್ಯನಿವರ್ಸರಿ ಅಂತ. ಅವ್ರು ಬಂದಿದ್ದು ಬೇರೆ ಉದ್ದೇಶ. ಸೊ ನನಗೂ ಒಂದು ಖುಷಿ ಆಯಿತು, ನನ್ನ ವೆಡ್ಡಿಂಗ್ ಡೇ ದಿನವೇ ಬಂದಿದ್ದಾರೆ ಅಂತ. ಅವರು ಬೇರೆ ಕೆಲಸದ ಮೇಲೆ ಬಂದಿದ್ದರು. ಹಂಗಾಗಿ ನನ್ನ ಆ್ಯನಿವರ್ಸರಿ ಅಂತಲೇ ಗೊತ್ತಿಲ್ಲ, ಹಾಫ್ ಡೇವರೆಗೂ ಗೊತ್ತಿಲ್ಲ. ಜೊತೆಗೆ ಇದ್ದೀವಿ, ಜೊತೆಗೆ ಮಾತಾಡಿದ್ದೀವಿ, ಹರಟೆ ಹೊಡೆದಿದ್ದೀವಿ. ಅವಳು ನನ್ನ ಆ್ಯನಿವರ್ಸರಿ ಅನ್ನೋದೇ ಗೊತ್ತಿಲ್ಲ. ಸೊ ನಮ್ಮ ಮನೆಯವ್ರು ನನಗೆ ಕಾಲ್ ಮಾಡಿ ನನಗೆ ವಿಶ್ ಮಾಡಿದಾಗ ಕೇಳಿಸ್ಕೊಂಡ್ಮೇಲೆ ಅವಳಿಗೆ ಗೊತ್ತಾಗಿರೋದು, ಇಲ್ಲಾಂದರೆ ಗೊತ್ತೇ ಇಲ್ಲ. ಆಮೇಲೆ ಖುಷಿ ಆಯಿತು. ಅಯ್ಯೋ ಹೌದಾ ಅಂದ್ಬಿಟ್ಟು ಆಮೇಲೆ ವಿಶ್ ಮಾಡಿದ್ಲು. ಹೇಗಿದ್ದೆ ನೋಡಿ ನನ್ನ ಆ್ಯನಿವರ್ಸರಿ. ತುಂಬ ಸಿಲ್ಲಿಯಾಗಿ ಕಾಮಿಡಿಯಾಗಿ ಚೆನ್ನಾಗಿತ್ತು. ತುಂಬಾ ಖುಷಿ ಆಯಿತು ಈ ಥರ ಆ್ಯನಿವರ್ಸರಿ. ಈ ವರ್ಷ ಏನಂದರೆ ನನ್ನ ಬರ್ಡೇಗೆ ಆಗಲಿ, ನಮ್ಮ ಮನೆಯವ್ರ ಬರ್ಡೇಗೆ ಆಗಲಿ, ನನ್ನ ಆ್ಯನಿವರ್ಸರಿಗೆ ಸೊ ನಮ್ಮ ಅಕ್ಕ ಅವರು ಭಾವ ಅವರು ಇದ್ದಾರೆ. ಯಾವ ವರ್ಷನೂ ಇಲ್ಲ, ಅವರು ಇದೇ ಫಸ್ಟ್ ಟೈಮ್. ಮತ್ತು ನಮ್ಮ ಅಕ್ಕ ನನಗೊಂದು ಗಿಫ್ಟ್ ಕೊಟ್ಟಳು. ನಮ್ಮ ಅಕ್ಕ ನನ್ನ ತಮ್ಮ ಹೋಗಿದ್ರು. ಸೊ ಇಬ್ಬರು ಸೇರಿ ತಂದ್ರೆ ಒಬ್ಬರೇ ತಂದ್ರೆ ಗೊತ್ತಿಲ್ಲ. ಸೊ ನಮ್ಮ ಅಕ್ಕ ತಮ್ಮ ಕೊಟ್ಟಿರೋದು ಖುಷಿ ಆಯಿತು, ಚೆನ್ನಾಗಿತ್ತು. ನೋಡಿದ ತಕ್ಷಣ ನನಗೆ ಫುಲ್ ಖುಷಿ ಆಗೋಯಿತು. ಪಾಪ ನಮ್ಮ ಭಾವ ಕೂಡ ಅವರು ಚೆನ್ನಾಗಿ ವಿಶ್ ಮಾಡಿದರು. ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ನೋಡಿ ನಾವು ಅದನ್ನು ಫೋಟೋ ಇಟ್ಕೊಂಡು ಫೋಟೋಗೋಸ್ಕರ ಪೋಸ್ ಕೊಡ್ತಾ ಇದ್ವಿ. ನನ್ನ ಮಗ ಫೋಟೋ ವಿತ್ ವಿಡಿಯೋ ಕೂಡ ಮಾಡಿದ್ದಾನೆ, ಚೆನ್ನಾಗಿ ಮಾಡಿದ್ದಾನೆ, ಪರವಾಗಿಲ್ಲ. ಇವಾಗ ವಿಡಿಯೋಗಳು ಚೆನ್ನಾಗಿ ಮಾಡ್ತಾನೆ ನನ್ನ ಮಗ. ನನ್ನ ತಮ್ಮ ಅವನು ಕೂಡ ಖುಷಿ ಆಯಿತು. ಅವನಿಗೂ ಕೂಡ ಗೊತ್ತಿಲ್ಲ ಆ್ಯನಿವರ್ಸರಿ ಅಂತ. ಸೊ ಅವ್ರಿಗೆ ಗೊತ್ತಿಲ್ಲದಂಗೆ ಅವರೇ ವಿಸಿಟ್ ಕೊಟ್ಟಿದ್ದಾರೆ ಆ್ಯನಿವರ್ಸರಿಗೆ. ತುಂಬ ಖುಷಿ ಆಯಿತು. ಫೋಟೋ ಮೇಲೆ ಫೋಟೋ, ವಿಡಿಯೋ ಮೇಲೆ ವಿಡಿಯೋ ಮಾಡ್ತಾಯಿದ್ರು. ತುಂಬ ಒಂಥರ ಎಂಜಾಯ್ಮೆಂಟ್ ಚೆನ್ನಾಗಿತ್ತು. ಪಾಪ ಎಲ್ಲ ತುಂಬ ಕೇರ್ ತಗೊಂಡು ಸುಮಾರು ಒಂದು ಕಟ್ ಮಾಡೋಷ್ಟೊತ್ತಿಗೆ 9:45 ಆಗೋಗಿತ್ತು. ನಾನು ಬೇಡ ಅಂತ ಇದ್ದೆ. ಬಿಡು, ಈಗ ಮೊನ್ನೆ 3 ಕೇಕ್ ಕಟ್ಟಿಂಗ್ ಮಾಡಿದ್ದೀನಿ ಫ್ರೆಂಡ್ಸ್. ಥರ ನಾವು ಏನು ಪ್ಲ್ಯಾನಿಂಗ್ ಮಾಡಿರಲಿಲ್ಲ. ಅಲ್ಲೋಗ್ಬೇಕು ಏನು ಪ್ಲ್ಯಾನಿಂಗ್ ಮಾಡಿರಲಿಲ್ಲ. ಸೊ ಒಂದು ಗೃಹ ಪ್ರವೇಶ ಆಯಿತು, ಅದಕ್ಕೆ ಹೋಗ್ಬೇಕಂತ ನಾನು ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ನೋಡಿ ಕ್ರೀಮ್ ಎಲ್ಲ ಆಗಿತ್ತು. ಪಾಪ ನಮ್ಮ ಮನೆಯವ್ರು ಒರೆಸ್ತಾ ಇದ್ದಾರೆ. ಆ ಗೃಹ ಪ್ರವೇಶಕ್ಕೆ ಹೋಗೋಕ್ಕಾಗಲಿಲ್ಲ. ನೆಕ್ಸ್ಟ್ ಟೈಮ್ ಯಾವಾಗಾದ್ರೂ ಹೋಗ್ತೀನಿ ಬಿಡಿ ಹಂಗೆ. ಮತ್ತು ನನ್ನ ಮಕ್ಕಳು ಹಂಗೆ ಕೂತ್ಕೊಮ್ಮ, ಹಿಂಗೆ ಕೂತ್ಕೊಳ್ರಿ ಅಂತ ಹೇಳ್ತಿದ್ರು. ಸೊ ನನ್ನ ಮಕ್ಕಳು ಕೂಡ ನನಗೆ ಗಿಫ್ಟ್ ಕೊಟ್ಟರು. ಏನಂದರೆ ಚಾಕ್ಲೇಟು. ಪಾಪ ಅವರು ಏನು ಕೊಡೋಕ್ಕಾಗುತ್ತೆ, ಯಾವಾಗಾದರೂ 10-20 ರೂಪಾಯಿ ಕೂಡಿಟ್ಕೊಂಡಿರ್ತಾರೆ. ಸೊ ಅದರಲ್ಲಿ ನನಗೆ ಚಾಕ್ಲೇಟ್ ತಂದು ಕೊಟ್ಟರು. ಮತ್ತು ನಮ್ಮ ಮನೆಯವ್ರು ನನಗೆ ಸರ್ಪ್ರೈಸ್ ಕೊಟ್ಟರು. ಏನಂದರೆ ನನಗೆ ಮಲ್ಲಿಗೆ ಹೂವು ಅಂದರೆ ತುಂಬ ಇಷ್ಟ. ಅದನ್ನು ಸರ್ಪ್ರೈಸಾಗಿ ಕೊಟ್ಟರು. ಖುಷಿ ಆಯಿತು. ಸೊ ನನ್ನ ಕೈಲಿ ಅವರು ಇಷ್ಟ ಆಗೋದು ಹಂಗೆ ಅಂತರು. ನಾನು ಏನೇ ಕೊಟ್ಟರು ನನಗೆ ಖುಷಿನೇ. ಅವರು ಕೊಡೋದು ಚಿಕ್ಕದೇ ಆದ್ರೂ ಅದರಲ್ಲಿ ಪ್ರೀತಿ ಮನಸಾರೆ ಕೊಟ್ಟಿರ್ತಾರೆ ಪ್ರೀತಿಯಿಂದ. ಅದು ನನಗೆ ತುಂಬ ಖುಷಿ ಆಯಿತು. ಚೆನ್ನಾಗಿ ಕೊಟ್ಟರು. ಮಲ್ಲಿಗೆ ಹೂವು ನಂಗೆ ತುಂಬ ಇಷ್ಟ, ಘಮ ಅಂತ ಚೆನ್ನಾಗಿರುತ್ತೆ. ಹಾಗಾಗಿ ಅದನ್ನು ಕೊಟ್ಟರು. ಲಾಸ್ಟ್ ಟೈಮ್ ಬರ್ಡೇಗೆ ಒಂದು ರಿಂಗ್ ಕೊಡಿಸಿದ್ರು. ಸರಿ ಬಿಡಾಯಿತು, ನೀವು ನೆಕ್ಸ್ಟ್ ಟೈಮ್ ಏನಾದರೂ ಕೊಡಿಸ್ತೀನಿ ಬಿಡು ಅಂದ್ಬಿಟ್ಟು ಹೇಳಿದ್ರು.
ಸರಿ ಬಿಡು ಬೇಡದಂಗಿದೆ, ಸಾಕೋದಂಗಿದೆ. ಖುಷಿ ಆಯಿತು, ತುಂಬ ಖುಷಿ ಆಯಿತು. ಅಂದೆ ನಮ್ಮ ಅಕ್ಕ ಕಾಲಿಗೆ ಬೀಳೋ ಆಶೀರ್ವಾದ ತಗೋ ಅಂತ ಹೇಳ್ತಾ ಇದ್ಲು, ಅವ್ರು ಬೇಡ ಅಂದರು. ಸೊ ಹೀಗಿತ್ತು ಇವತ್ತು. ಹೂವೇನೋ ಅಷ್ಟು ಗಟ್ಟಿ ಕಟ್ಟಲ್ವಲ್ಲ ಮಳೆ ಎಲ್ಲ ಅದೇ ಹೂ ಅನ್ಕೊಂಡೆ ನಾನು. ಇದೆ ಅಲ್ವ ಸಿಕ್ಕಿಲ್ಲ. ನಾನು ತೋಟದಲ್ಲಿ ಸಿಕ್ಕಿಲ್ಲ ನನಗೆ. ಬಳೆ